ಇವ್ರೇ ನೋಡಿ ನಮ್ಮಪ್ಪ. ಹಾಯ್ ಹಲೋ ನಮಸ್ತೆ. ಇವತ್ ಬೆಳಗ್ಗೆ ಎದ್ದ ತಕ್ಷಣ ನಮ್ ಟಾಮ್ ಅಣ್ಣ ಧ್ಯಾನ ಮಾಡ್ತಿದ್ದ. ನಾನ್ ಇವನ್ಗೆ ಡಿಸ್ಟರ್ಬ್ ಮಾಡಿದ್ಕೆ ಕಣ್ಬಿಟ್ ನೋಡ್ದ. ಆಮೇಲೆ ನಿಧಾನವಾಗಿ ಕಣ್ಮುಚ್ಚಿ ಧ್ಯಾನನ ಮುಂದುವರೆಸ್ತ. ಧ್ಯಾನ ಮಾಡ್ತಿರೋ ನಮ್ ಟಾಮ್ ಅಣ್ಣನ ಮತ್ತೆ ಎಬ್ರಿಸಿದ್ರೆ ಆಮೇಲೆ ನಮ್ಮಮ್ಮ ಅಡಕೆ ತೋಟದಲ್ಲಿ ಅಣಬೆ ಕಿತ್ಕೋತಾ ಇದ್ರು. ಅದಕ್ ನಾನೇನ್ ಹೇಳ್ತೀನಿ ಕೇಳಿ. ನಮ್ಮ ಅಮ್ಮನ್ ಮಾತಾಡ್ಸಿದ್ದೆ ತಪ್ಪ. ಮಮ್ಮಿ ನನ್ ಕಂದ ಮುಂದ್ ತಗೊಂಡು ನಮ್ಮ ಅಮ್ಮನ್ನ ಬೆಳ್ಳೂರಿಗೆ ಬಿಟ್ಟೆ. ನಮ್ಮಮ್ಮ ಸಾವು ಹೋಗ್ತಾ ಇದ್ರು. ನಾನು ಹೋಗೋಣ ಅನ್ಕೊಂಡೆ, ಆದ್ರೆ ಹೋಗ್ಲಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಧ್ಯಾನ ಮಾಡಿ ಸುಸ್ತಾದಂತಹ ನಮ್ ಟಾಮ್ ಅಣ್ಣ ಮಲ್ಕೊಂಡಿದ್ದ. ನೋಡಿ ನನ್ನನ್ನು ಒಂದೇ ಕಣ್ಣಲ್ಲಿ ನೋಡ್ತಾವ್ನಿ. ಬರೀ ಇಂತದೆಯ. ಮನೆಗ್ ಬಂದು ನಾಷ್ಟಕ್ಕೆ ಇವತ್ತು ಚಿತ್ರಾನ್ನ ಮಾಡ್ದೆ. ನಮ್ಮ ಅಮ್ಮ ಮನೆಗ್ ಬಂದು ಈ ಚಿತ್ರಾನ್ನ ತಿಂದು ಏನ್ ಹೇಳ್ತಾರ ಕೇಳಿ. ಮಮ್ಮಿ, ನಾನ್ ಮಾಡಿ ಚಿತ್ರಾನ್ನ ಹೆಂಗಿತ್ತು? A few moments later. ಏನಂದೆ? ಚಿತ್ರಾನ್ನ ತಿಂದರೆ ಎದಳಂಗಿಲ್ಲ ಕುತ್ಕೊಳ್ಳಂಗಿಲ್ಲ ಹಂಗೈತೆ. ಮತ್ ನಾನು ಇನ್ನು ಬದುಕೇ ಇದೀನಿ. ನಾನ್ ಚಿತ್ರಾನ್ನ ತಿಂದು ನಾವಿನ್ನೇ ಗೊತ್ತಿರ್ದಲ್ಲ ಏನ್ ಮಾಡ್ತೀವಿ ಅದನ್ನೇ ತಿನ್ಬೇಕು. ಇವ್ರೇ ನೋಡಿ ನಮ್ಮಪ್ಪ. ನನ್ ಕಂದ ಮುಂದ್ ತಗೊಂಡು ನಮ್ಮ ಅಪ್ಪನ ಕೆಲ್ಸದ ಹತ್ರ ಬಿಟ್ಟು ಮನೆ ಕಡೆಗೆ ಬರುವಾಗ ಬೆಳ್ಳೂರಲ್ಲಿ ಗಣೇಶನ್ ಬಿಡ್ತಿದ್ರು. ಗಣಪತಿ ಮುಂದೆ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಳ್ಳೋರ್ಗೆಲ್ಲ ಇವ್ರೇ ಫೋಟೋಗ್ರಾಫರ್. ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ? ಇಲ್ಲಿರೋರೇನಾದ್ರೂ ನನ್ ವಿಡಿಯೋ ನೋಡ್ತಾ ಇದ್ರೆ ನನ್ಗೊಂದ್ ಆಯ್ ಅಂತ ಕಮೆಂಟ್ ಹಾಕಿ. ಮನೆಗ್ ಬಂದ ತಕ್ಷಣ ನನ್ಗೊಂದ್ ಪಾರ್ಸಲ್ ಬಂದಿತ್ತು. ನಾನ್ ಮನೇಲಿ ಇಲ್ದೇ ಇರೋ ಕಾರಣ ನಮ್ಮ ಮನೆ ಹತ್ರ ಇರೋ ಆಂಟಿ ಇಸ್ಕೊಂಡಿದ್ರು. ಇದ್ರಲ್ಲಿ ಏನಿದೆ ಅನ್ನೋದನ್ನ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.